ಶಾಪಾದ್ ಹತ್ತಿರದ ಕಾಗಿನ ನದಿಯ ಬ್ರಿಡ್ಜ್ ಹತ್ತಿರ ಮಾರಣಾಂತಿಕ ಹಲ್ಲೆ ಆಗಿರುತ್ತೆ. ಆ ಹಲ್ಲೆಯ ಕುರಿತು ಇಡೀ ರಾಜ್ಯ ತುಂಬ ಸಚಿವರು ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಮಣಿಕಂಠ ರಾಠೋಡ್ ಅಂತ ಹೇಳಿ ಇಡೀ ರಾಜ್ಯ ತುಂಬ ಒಂದು ಸುಳ್ಳು ಹೇಳಿಕೆಯನ್ನು ನಿಮ್ಗೆ ಗೊತ್ತಾಗಬಹುದು. ಅದರಂತೆ ಇವತ್ತು ನಾವು ಯಾವುದೇ ಗಾಳಿನಲ್ಲಿ ಆಡಲಾರದೆ ಪ್ರತಿಯೊಂದು ಡಾಕ್ಯುಮೆಂಟ್ ಸಮೇತ ತಮ್ಮ ಎದುರುಗಡೆ ಹಾಜರಾಗಿದ್ದೀವಿ. ನಿನ್ನೆ ನಮ್ಮ ಗಮನಕ್ಕೆ ಬಂದಾಗ ಮೊನ್ನೆ ನಮ್ಮ ಈ ಒಂದು ಕೇಸಿನಲ್ಲಿ ನಮ್ಮ ಮೇಲೆ ಹತ್ಯೆ ಆಗಿರುವ ಕೇಸಿನಲ್ಲಿ FIR ನಂಬರ್ ಕ್ರೈಮ್ ನಂಬರ್ 141/2023 ಶಾಪಾದ್ ಠಾಣೆ, ಆ ಠಾಣೆಯಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆದ ನಟರಾಜ್ ಲಾಡೆ ಅನ್ನೋರು ಅವರ ಬ್ಯಾಂಕ್ ಖಾತೆಯ ಅಕೌಂಟ್ ಸ್ಟೇಟ್ಮೆಂಟ್ ಸಮೇತ ತಮ್ಮ ಎದುರುಗಡೆ ನಾವು ಹಾಜರಾಗಿದ್ದೀವಿ. ಇದರಲ್ಲಿ ನಮ್ಮ ಕೇಸು ಆಗಿರುವುದು ನವೆಂಬರ್ ತಿಂಗಳಲ್ಲಿ. ಇವರು ಬಿ ರಿಪೋರ್ಟ್ ಹಾಕಕ್ಕೆ ಏಪ್ರಿಲ್ ತಿಂಗಳಲ್ಲಿ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಅದೇ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇದೇ ಇನ್ವೆಸ್ಟಿಗೇಷನ್ ಆಫೀಸರ್ ಆದ ನಟರಾಜ್ ಲಾಡೆ ಅವರು ಅವರ ಅಕೌಂಟಿನಲ್ಲಿ 11.5 ಲಕ್ಷ, ಸುಮಾರು 11.5 ಲಕ್ಷ ರೂಪಾಯಿ ಬೇರೆ ಬೇರೆ ಖಾತೆಗಳಿಂದ ಜಮಾ ಆಗಿರುತ್ತದೆ. ಜಮಾ ಆಗಿ ಆ ರೊಕ್ಕವನ್ನು ಅವರು ಬಳಸ್ಕೊಂಡು ಇರುತ್ತಾರೆ. ರೊಕ್ಕ ಬರ ತಕ್ಷಣವೇ ಅವರು ಯಾವುದೋ ಅವರು ಬ್ಯಾಂಕಿಂದ EMI ಕಟ್ಟಿದ್ದಾರೆ ಮತ್ತು ಬೇರೆ ಯಾವುದೋ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಒಂದು ಸರ್ಕಾರಿಯ ಅಧಿಕಾರಿಗಳು ಸಂಬಳವನ್ನು ತಗೊಂಡು ಮತ್ತು ಅದಕ್ಕಿಂತ ಹೆಚ್ಚು ಪ್ರಾಪರ್ಟಿ ನಟರಾಜ್ ಲಾಡೆ ಮಾತ್ರ ಅಲ್ಲ, ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಸುಮಾರು ಅಧಿಕಾರಿಗಳು ಅವರ ಸ್ಯಾಲರಿಗಿಂತ ಹೆಚ್ಚು ಪ್ರಾಪರ್ಟಿಯನ್ನು ಹೊಂದಿದ್ದಾರೆ. ಈ ಒಂದು ಕೇಸಿನಲ್ಲಿ ಮುಖ್ಯವಾದ ಮಾತೇನಪ್ಪ ಅಂತಂದ್ರೆ, ಯಾವಾಗ ನಮ್ಗೆ ಅಟ್ಯಾಕ್ ಆಯಿತು ನಮಗೂ ಅವರು ಯಾರು ಮಾಡಿದ್ದಾರೆ ಪರಿಚಯ ಇರಲಿಲ್ಲ, ನಾವು ಹೆಸರು ಸಹ ಬರೆದಿಲ್ಲ. ಅವರು ಕೇಳಿದಾಗ ತಾವು FIR ನೋಡ್ಬೋದು, ಅನ್ನೋನ್ ಪರ್ಸನ್ಸ್ ಅಂತಿದೆ. ನಾವು ಅವರು ಮಾಡ್ಯಾರೆ ಇವರು ಮಾಡ್ಯಾರ ಅಂಥೇಳಿ ಬೆದರು ಮಾಡಿ ತೋರಿಸಿಲ್ಲ. ಆದರೆ ನಮಗೆ ಡೌಟ್ ಇದ್ದಿದ್ದು ನಾವು ಹೇಳಿದ್ದೀವಿ. ಅವರು ಇನ್ವೆಸ್ಟಿಗೇಷನ್ ಮಾಡಲಾರದೆ ಇವತ್ತು ಬಿ ರಿಪೋರ್ಟ್ ಹಾಕ ಕಾರಣ ಲಕ್ಷಾಂತರ ರೂಪಾಯಿ ಇವರ ಖಾತೆಯಲ್ಲಿ ಪ್ರೂಫ್ ಸಮೇತ ರೊಕ್ಕಗಳನ್ನು ರಿಸೀವ್ ಮಾಡಿಕೊಂಡು ನಮ್ಮ ಕೇಸನ್ನು ಮುಚ್ಚಾಕ ಹೊಡೆದಿದ್ದಾರೆ. ನಮ್ಮ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಇದು ಒಂದು ಮೊಟ್ಟ ಮೊದಲನೇ ಬಾರಿಗೆ ಸುಳ್ಳು ಆರೋಪ ಅಲ್ಲ. ಇದಕ್ಕಿಂತ ಮೊದಲು ಸಹ ಅವರು ಬಹಳಷ್ಟು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ನಮ್ಮ ಮೇಲೆ, ನಮ್ಮ ಸಂಘಟನೆಯವರ ಮೇಲೆ ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ. ಮೊನ್ನೆ ತಾನೇ ತಾವು ತಮ್ಮ ಈ ಒಂದು ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿದೆ. ಬೀಬರಾಯ ಅನ್ನೋರಿಗೆ ಇನ್ಫಾರ್ಮೇಶನ್ ಕೊಟ್ಟರು ಸಹ ಇಲ್ಲಿ ಅಕ್ಕಿ ಗೋಡಾಮ್ ರೈಡ್ ಆಗಲ್ಲ. ಮತ್ತು ಅವರೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ 12 ಕ್ವಿಂಟಲ್ ಅಕ್ಕಿ ಇತ್ತು. ಮತ್ತು ಇತ್ತು ಅಂದ ಮೇಲೆ 12 ಕ್ವಿಂಟಲೇ ಇರಲಿ 1 ಕ್ವಿಂಟಲೇ ಇರಲಿ, ಕೇಸ್ ಮಾಡೋದು ಅವರ ಕರ್ತವ್ಯ. ಯಾರ ಆಮಿಷಗ ಒಳಗಾಗಿ ಇವರು ಕೇಸ್ ಮಾಡ್ತಾ ಇಲ್ಲ. ಯಾಕೆ ಇವತ್ತು ಕಲಬುರಗಿಯ ಅಧಿಕಾರಿಗಳು ಬಲಿಕ ಬಕರಾಗ್ತಾ ಇದ್ದಾರೆ? ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ, ಈ ಒಂದು ಲೀಡರ್ಗಳ ನೇತೃತ್ವದಲ್ಲಿ ತಾವು ಬಲಿಕ ಬಕರ ಆದರೆ ಒಂದು ದಿವಸ ತಾವು ಸಿಗ್ಬಿಡೋದು ಖಚಿತ, ನಿಶ್ಚಿತ. ನಿಮ್ಗೆ ಯಾರು ಕೇಳೋದು ಇಲ್ಲ ಅಂತ ಹೇಳಿ
ತಾವು ರಾಜ್ಯಾರೋಷವಾಗಿ ಅಮಾಯಕರ ಮೇಲೆ ಸುಳ್ಳು ಕೇಸ್ ಹಾಕೋದು, ಅಪೋಸಿಟ್ ಅವ್ರ ಮೇಲೆ ರೊಕ್ಕ ತಗೊಂಡು ತಾವು ಸುಳ್ಳು ಕೊಡುವುದು ಅಥವಾ ಅವರ ಮೇಲೆ ಸುಳ್ಳು ಕೇಸು ದಾಖಲೆಯಾಗಿ ಒಳಗಾಕುವಂಥದ್ದು ಮತ್ತು ಕೇಸ್ ಮುಚ್ಚಾಕುವಂಥದ್ದು ಇವತ್ತು ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದ್ದುಗಟ್ಟಿ ಹೋದಂತ ಹೇಳಿ ಕೇವಲ ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ಮಾತಾಡುವಂಥದ್ದು